ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿ ನಿಮಗೋಸ್ಕರ ಸಾಕಷ್ಟು ವಿಷಯಗಳನ್ನು ತಂದಿದ್ದೇನೆ. ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇರೋರು, ಪ್ರತಿಯೊಬ್ಬ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊತಾ ಇರೋರು, ಹಾಗೆ ಎಲ್ಲರೂ ಕೂಡ ನೋಡಲೇಬೇಕಾದ ವಿಡಿಯೋ. ಆಮೇಲೆ ಈಗ ರೇಷನ್ ಕಾರ್ಡಿಗೆ ನಿಯಮಗಳು ಸಡಿಲಿಕೆ ಮಾಡಿಲ್ಲ ಸರ್ಕಾರ. ಆದಾಯ 1,20,000 ಇರೋರಿಗೂ ಕೂಡ ರೇಷನ್ ಕಾರ್ಡನ್ನು 1,20,000ಕ್ಕಿಂತ ಹೆಚ್ಚು ಇರೋರಿಗೂ ಕೂಡ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ರೆ ಏನು ಮಾಡಬೇಕು? ನಿಮಗೆ ಈಗ ಆಲ್ರೆಡಿ ಒಂದು ಮಾಹಿತಿಯ ಪ್ರಕಾರ ರೇಷನ್ ಕಾರ್ಡ್ಗಳು ರದ್ದಾಗಿರೋದ್ರ ಪಟ್ಟಿ ಇದೆಯಲ್ಲ, ಅದು ಆಲ್ರೆಡಿ ಬಿಡುಗಡೆ ಆಗಿದೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ? ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಹಾಗಾಗಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಂದರೆ ಸಬ್ಸ್ಕ್ರೈಬ್ ಬಟನ್ ಈ ಸ್ಕ್ರೀನಲ್ಲಿ ನೋಡ್ತಾ ಇರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಆಮೇಲೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಯಾರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಈಗ ರೇಷನ್ ಕಾರ್ಡಿಗೆ ಪಡಿಬೇಕು ಅಂದರೆ BPL ರೇಷನ್ ಕಾರ್ಡಿಗೆ ಅರ್ಹತಾ ಮಾನದಂಡಗಳ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ತಿಳಿಸಿದ್ದೀನಿ. ಸಾಕಷ್ಟು ಜನ ನೋಡಿ ಕಮೆಂಟ್ ಮಾಡಿ ಭಾಳ ಯೂಸ್ಫುಲ್ ವಿಡಿಯೋ ಅಂಥೇಳಿ ತಿಳಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ, ಓಕೆನಾ, 11ನೇ ಕಂತಾಗಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ 12, 13 ಇನ್ನೂ ಬಿಡುಗಡೆ ಆಗಿಲ್ಲ, ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ ಕೇಸ್ ಬಿಡುಗಡೆ ಆದ ನಂತರ ನಿಮಗೆ ಬಂದಿಲ್ಲಪ್ಪ, ಏನೋ ಪ್ರಾಬ್ಲಮ್ ಆಗಿದೆ, ಮೊದಲೇ ಬೇರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಏನು ಮಾಡೋದು, ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು. ನಿಮಗೆ ಡೌಟ್ ಇದೆ, ಈಗ 11ನೇ ಕಂತು ಬರದೇ ಇರೋರಾಗಿರ್ಬೋದು, ಮುಂದೆ ನಿಮಗೆ 12, 13 ಬರದೇ ಇರ್ಬೋದು, ಎಲ್ಲರಿಗೂ ಬರ್ತಾ ಇರುತ್ತೆ, ನಿಮಗೆ ಮಾತ್ರ ಬರ್ತಾ ಇರಲ್ಲ. ಬಟ್ ಕೆಲವೊಂದು ಕಾರಣಗಳಿಂದ ಹಂತವಾಗಿ ಬಿಡುಗಡೆ ಆಗ್ತಾ ಇರೋದ್ರಿಂದ ಬರ್ತಾ ಇರಲ್ಲ. ಬಟ್ ನಿಮಗೆ ಡೌಟ್ ಇದೆಯಪ್ಪ, ನಮ್ಮ ರೇಷನ್ ಕಾರ್ಡ್ ಏನಾಗಿದೆ ಅಂತ ನಿಮಗೆ ಡೌಟ್ ಇದೆ, ಓಕೆನಾ? ಹಾಗಾಗಿ ನೀವು ಏನು ಚೆಕ್ ಮಾಡಬೇಕು, ನೀವು ಚೆಕ್ ಮಾಡಬೇಕಾಗುತ್ತೆ ಅನ್ನೋದನ್ನು ಫಸ್ಟ್ ತಿಳಿಸ್ತೀನಿ. ಆಮೇಲೆ ರೇಷನ್ ಕಾರ್ಡ್ ಪಟ್ಟಿ ಬಿಡುಗಡೆ ಆಗಿದೆ, ರೇಷನ್ ಕಾರ್ಡ್ ರದ್ದಾಗಿರೋ ಪಟ್ಟಿ ಎಲ್ಲಿ ಬಿಡುಗಡೆ ಆಗಿದೆ, ಎಲ್ಲಿ ಚೆಕ್ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ, ಓಕೆನಾ? ಹಾಗಾಗಿ ಹೇಳೋದು ಪೂರ್ತಿ ವಿಡಿಯೋನ ನೋಡಿ ಅಂತ. ಮೊದಲನೇದಾಗಿ, ನಿಮ್ಮ ರೇಷನ್ ಕಾರ್ಡು ಸರಿಯಾಗಿದ್ದರೆ, ನೀವು ರೇಷನ್ ಕಾರ್ಡು ಸರಿಯಾಗಿ ಇಟ್ಕೊಂಡಿದ್ರೆ ಅಂದರೆ ಹೇಗೆ, ಮನೇಲಿ ಇಟ್ಕೊಂಡಿದ್ರೆ ಅಲ್ಲ, ರೇಷನ್ ಕಾರ್ಡ್ ನೀವು ಸರಿಯಾಗಿ ಇಟ್ಕೋಬೇಕು ಅಂದರೆ ಪ್ರತಿ ತಿಂಗಳು ಕೂಡ ನೀವು ತಪ್ಪದೇ ರೇಷನನ್ನು ತೆಗೆದುಕೊಳ್ತಾ ಇದ್ದರೆ ಮಾತ್ರ ನಿಮಗೆ ಅನ್ನಭಾಗ್ಯ ಬೆನಿಫಿಟ್ಟು ಮತ್ತು ಗೃಹಲಕ್ಷ್ಮಿ ಹಣ ಬರುವಂಥದ್ದು. ಒಂದು ಸರಿ ನಿಮ್ಮ ರೇಷನ್ ಕಾರ್ಡ್ ಸಸ್ಪೆಂಡ್ ಆಯಿತು ಅಂದರೆ ನಿಮಗೆ ಯಾವ ಲಾಭವೂ ಕೂಡ ಸಿಗೋದಿಲ್ಲ. ಹಾಗಾಗಿ ಪ್ರತಿ ತಿಂಗಳು ನೀವು ರೇಷನ್ನ ತೊಗೋಬೇಕು, ಓಕೆನಾ? ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ರೇಷನ್ ಕಾರ್ಡು ಆ್ಯಕ್ಟಿವ್ ಇದೆಯಾ ಅಂತ ನೋಡಬೇಕು ಫಸ್ಟು ಸ್ಟೆಪ್, ಓಕೆನಾ? ಇಲ್ಲಿದೆ ನೋಡಿ, ರೇಷನ್ ಕಾರ್ಡು ಸ್ಟೇಟಸ್ ಆಹಾರ ವೆಬ್ಸೈಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ರೇಷನ್ ಕಾರ್ಡ್ ಸ್ಟೇಟಸ್ಸು ಆ್ಯಕ್ಟಿವ್ ಇದೆಯಾ ಅಂತ ನೀವು ಫಸ್ಟು ಚೆಕ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ? ಸ್ಟೇಟಸ್ ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡಬೇಕು. ಮೊದಲನೇದಾಗಿ ಸ್ಟೇಟಸ್ ಆ್ಯಕ್ಟಿವ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಖಂಡಿತವಾಗ್ಲೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ ಅಂತ. ನೀವು BPL ಕಾರ್ಡ್ ಇರೋ ರೇಷನ್ ತೊಗೊಂಡು ಚೆಕ್ ಮಾಡ್ತೀರಾ ಆ್ಯಕ್ಟಿವ್ ಇದೆಯೋ ಇಲ್ಲ ಅಂತ. APL ಕಾರ್ಡ್ನವರು, ಅದಕ್ಕೋಸ್ಕರ ಹೇಳ್ತಾ ಇರೋದು, APL ಕಾರ್ಡ್ನವರು ಕೂಡ ಆ್ಯಕ್ಟಿವ್ ಇದೆಯಲ್ಲ ಚೆಕ್ ಮಾಡಬೇಕು. ನೀವು ರೇಷನ್ ತೆಗೆದುಕೊಳ್ತಾ ಇರಲ್ಲ APLನವರು, ನಿಮಗೂ ಕೂಡ ಡೌಟ್ ಆಗುತ್ತೆ, ಅಯ್ಯೋ ಕೊಡ್ತಾರೆ ಇಲ್ಲ ಹಣ, ನಮಗೆ ಬರುತ್ತಾ ಇಲ್ಲ, ನಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಅಂಥೇಳಿ. ಅವರು ಕೂಡ ಆ್ಯಕ್ಟಿವ್ ಸ್ಟೇಟಸನ್ನು ಎರಡನೇದಾಗಿ ಚೆಕ್ ಮಾಡಬೇಕು. ಮೊದಲನೇದಾಗಿ ರೇಷನ್ ಕರೆಕ್ಟಾಗಿ ತೊಗೊತಾ ಇದ್ದೀವ ಅಂತ ಚೆಕ್ ಮಾಡ್ಕೊಳ್ಳಿ, ಪ್ರತಿ ತಿಂಗಳು ರೇಷನ್ ತೊಗೊಳ್ಳಿ. ಎರಡನೇದಾಗಿ ರೇಷನ್ ಕಾರ್ಡು ಆ್ಯಕ್ಟಿವ್ ಇದೆಯಲ್ಲ ಅಂತ ಚೆಕ್ ಮಾಡಿ. ಆಮೇಲೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೂ ಕೂಡ ನೀವು ರೇಷನ್ ಕಾರ್ಡಿನ ಎಲ್ಲ ನಿಯಮಗಳನ್ನು ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಫಾಲೋ ಮಾಡಬೇಕು. ಮೂರನೇದಾಗಿ, ಈ ರೀತಿಯಾಗಿ ಮೆಂಬರ್ ಕೌಂಟು EKYC ಡನ್, ಈ ರೀತಿಯಾಗಿ EKYC ಆಗಿದೆಯೋ ಇಲ್ಲ ಅಂತ ಇದೇ ಆಗಸ್ಟ್ 31 ಒಳಗಡೆ ಪತ್ರಿಕಾ ವರದಿಯಲ್ಲೂ ಕೂಡ ಬಂದಿದೆ, ನಿಮಗೆ ಪ್ರೂಫ್ ತೋರಿಸಿದ್ದೀನಿ. ಇವತ್ತು EKYC ಮಾಡಲಿಕ್ಕೆ ಕೊನೆಯ ದಿನ. ಆದಷ್ಟು ಬೇಗ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ಬಯೋಮೆಟ್ರಿಕ್ ಮೂಲಕ EKYCಯನ್ನು ಮಾಡಿಸದೇ ಇದ್ದವರು, ಓಕೆನಾ, ಹೊಸದಾಗಿ ಮಾಡಿಸುವಂಥವ್ರು EKYCಯನ್ನು ಮಾಡಿಸ್ಬೇಕು. EKYC ಡನ್ ಅಂತ ಇದ್ದರೆ, ಈಗ ನಿಮಗೆ ಮೂರನೇದಾಗಿ ನಿಮಗೆ EKYC ಡನ್ ಅಂತಿದ್ದರೆ ನಿಮ್ಮ ರೇಷನ್ ಕಾರ್ಡಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ನೀವು ಆರಾಮಾಗಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಬೆನಿಫಿಟ್ ಆಗಲಿ ನೀವು ಪಡ್ಕೋಬೋದು.
ತೊಗೋಬೋದು. ಓಕೆನಾ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇನ್ ಕೇಸ್ ನಿಮಗೆ ಇವೆಲ್ಲವೂ ಕೂಡ ಸರಿ ಇದೆ, ಆದರೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಥವಾ ನಿಮಗೆ 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ, ಅಥವಾ 11ನೇದು ಬಂದಿಲ್ಲ, 12ನೇದು ಬರ್ತಾನೇ ಇಲ್ಲ, 12, 13 ಬರ್ತಾನೇ ಇಲ್ಲ ಅಂದರೆ ಏನು ಮಾಡಬೇಕು? ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಿಸ್ಬೇಕು. ಕೆಲವೊಬ್ಬೊಬ್ಬರಿಗೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಿದಾಗ ಪುಷ್ ಟು DBT ಅಂತ ಇತ್ತು ಅಂದರೆ, ಓಕೆನಾ. ಯಾಕೆ ಅಂದರೆ ಪ್ರತಿ ಹಂತದಲ್ಲೂ ಕೂಡ, ಓಕೆನಾ, 12ನೇ ಕಂತಾಗಲಿ 11ನೇ ಕಂತು ಈಗ ಬಿಡುಗಡೆ ಆಗಿದೆ. 80% ಹೆಚ್ಚು ಜನರಿಗೆ 11ನೇ ಕಂತು ಬಿಡುಗಡೆ ಆಗಿದೆ, ಇನ್ನೂ 20% ಜನರಿಗೆ ಬಂದಿಲ್ಲ. ಓಕೆನಾ. ಈಗ ಹೋಗಿ ನೀವು ಒಬ್ಬೊಬ್ಬರು ಈಗ ಹಣ ಬಂದಿಲ್ಲ, 10 ಕಂತು ನಿಮಗೆ ಜಮಾ ಆಗಿದೆ ಅಂಥೇಳಿ ನೀವು ಈಗ ಹೋಗಿ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಕೂಡ ಚೆಕ್ ಮಾಡಿಸಿ. ಯಾಕೆಂದರೆ ಲೇಟ್ ಆಗಿದೆ. ಈಗ ಆಲ್ರೆಡಿ ಬರಬೇಕೆ 80,000 ಜನರಿಗೆ ಇನ್ನೂ ಜಮಾ ಆಗಿಲ್ಲ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ಅರ್ಜಿ ಸ್ಟೇಟಸನ್ನು ಆನ್ಲೈನ್ನಲ್ಲೇ ಚೆಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಸರ್ಕಾರ, ಮಾಡಿಕೊಟ್ಟಿಲ್ಲ. ಬಟ್ ಆಫ್ಲೈನ್ನಲ್ಲಾದರೂ ಮಾಡಿಕೊಡ್ಲಿ ಆದಷ್ಟು ಬೇಗ. ಆನ್ಲೈನಲ್ಲಿ ಮಾಡಿಕೊಡ್ಲಿ. ಆಫ್ಲೈನಲ್ಲಿ ಈಗ ಸದ್ಯಕ್ಕೆ ನೀವು ಚೆಕ್ ಮಾಡಿಸಿ. ಓಕೆನಾ. ಆಫ್ಲೈನ್ ಅಂದರೆ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟರೆ ಅವರು ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ತಾರೆ. ಅರ್ಜಿ ಸ್ಟೇಟಸ್ ಏನಾದರೂ ಪುಷ್ ಟು DBT, ಪ್ರೊಸೆಸ್ ಟು DBT ಅಂತ ಇತ್ತು ಅಂದರೆ 11ನೇ ಕಂತಾಗಲಿ, 12 ಆಗಲಿ, 13 ಆಗಲಿ, 12, 13 ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇರೋದು. ಓಕೆನಾ. ಹಣ ಬಂದಿಲ್ಲ ನಿಮಗೆ ಅಂದರೆ ನಿಮಗೆ ಧೈರ್ಯ ಆಗುತ್ತೆ, ನಂದೇನು ಪ್ರಾಬ್ಲಮ್ ಇಲ್ಲ, ಸರ್ಕಾರ ನಂದೇನು ರಿಜೆಕ್ಟ್ ಮಾಡಿಲ್ಲ, ನಾನು ಆರಾಮಾಗಿ ವೆಯ್ಟ್ ಮಾಡ್ಬೋದು ಅಂತ. ಈ 4 ಕೆಲಸಗಳನ್ನು ಕರೆಕ್ಟಾಗಿ ನೀವು ನೋಡ್ಕೊತಾ ಇದ್ದರೆ, ಗಮನ ಹರಿಸಿ ನೋಡ್ತಾ ಇದ್ದರೆ, ನಿಮಗೆ ರೇಷನ್ ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ತೊಂದರೆ ಇಲ್ಲದೆ ನೀವು ಪಡ್ಕೋಬೋದಾಗಿರುತ್ತೆ. ಓಕೆನಾ. ಹಾಗಾಗಿ ಇನ್ನು BPL ಕಾರ್ಡ್, ರೇಷನ್ ಕಾರ್ಡ್ಗಳು ರದ್ದಾಗಿರುವ ಪಟ್ಟಿ ಎಲ್ಲಿ ಬಿಡುಗಡೆ ಆಗಿದೆ, ನಾವು ಹೇಗೆ ಚೆಕ್ ಮಾಡ್ಬೋದು? BPL ಕಾರ್ಡಿಂದ ಕ್ಯಾನ್ಸಲ್ ಆದಮೇಲೆ ಏನು ಮಾಡ್ತಾರೆ ಅಂತ ನಿಮಗೆ ಸಾಕಷ್ಟು ಡೌಟ್ ಇರ್ಬೋದು. ಓಕೆನಾ. ಒಂದು ಸಾರಿ ನಿಮ್ಮ BPL ಕಾರ್ಡು ನೀವು ನಿಯಮಗಳನ್ನು ಫಾಲೋ ಮಾಡಿಲ್ಲ, ನೀವು ಏನು ನಿಯಮಗಳು ಏನಿದೆಯಲ್ಲ, BPL ಕಾರ್ಡಿಗೆ ನಿಬಂಧನೆಗಳು ಏನಿದೆಯಲ್ಲ, ಅದನ್ನು ನೀವು ಫಾಲೋ ಮಾಡಿಲ್ಲ ಅಂದರೆ ಹೇಗೆ ರದ್ದಾಗುತ್ತೆ ನಿಮಗೆ? ರದ್ದಾದ ನಂತರ ನೀವು ಯಾವ ರೀತಿ ಫಾಲೋ ಮಾಡಬೇಕು, ನಿಮಗೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ? ಓಕೆನಾ. BPL ಕಾರ್ಡ್ ಕ್ಯಾನ್ಸಲ್ ಆಗ್ಬಿಡ್ತಪ್ಪ, ಮತ್ತೆ ಹೋಗಿ ಸರಿ ಮಾಡ್ಕೋಬೋದಾ, ಏನಾಗುತ್ತೆ ಅಂತ ನೋಡೋಕೆ ಹೋದರೆ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೇಮ್ ಕಾರ್ಡ್ ಇರುತ್ತೆ, APL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ಆಲ್ರೆಡಿ ಕ್ಯಾನ್ಸಲ್ ಆಗಿ ಕನ್ವರ್ಟ್ ಆಗಿರೋ ಪಟ್ಟಿ ಎಲ್ಲಿ ಹೋಗಿರುತ್ತೆ ಅಂದರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿರುತ್ತೆ. ಆನ್ಲೈನ್ನಲ್ಲಿ ಕೂಡ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಆನ್ಲೈನ್ನಲ್ಲಿ ನಿಮಗೆ ಸಸ್ಪೆಂಡ್ ಆಗಿರೋದು ಬರುತ್ತೆ. ನಿಮಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ, ಕ್ಯಾನ್ಸಲ್ ಆಗಿರೋದು ಬರುತ್ತೆ, ಸಸ್ಪೆಂಡ್ ಆಗಿರೋದು ಬರುತ್ತೆ. ಬಟ್ BPL ಟು APL ಕನ್ವರ್ಟ್ ಆಗಿರೋ ಲಿಸ್ಟು ಆನ್ಲೈನಲ್ಲಿ ಸಿಗೋದಿಲ್ಲ, ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿರುತ್ತೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕು, ನಿಮ್ಮ BPL ಕಾರ್ಡು ರದ್ದಾಗಿದೆಯಾ ಇಲ್ವಾ, ಅಥವಾ APL ಕನ್ವರ್ಟ್ ಆಗಿರೋ ಲೀಸ್ಟ್ ಅಲ್ಲಿಗೆ ಹೋಗಿದೆಯಾ ಅಂತಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಯಾರಿಗೆ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಸ್ಟ್ರಿಕ್ಟಾಗಿ ಈಗ ಮಾಡಿದ್ದಾರೆ. ಇದು ಯಾವ ಮಟ್ಟಿಗೆ ಅವರು ಅನಲೈಸ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಇನ್ಕಮ್ ಬೇಸ್ಡೇ ಮಾಡ್ತಾರಾ, ಎಲ್ಲದನ್ನು ಕೂಡ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರಾ, ಅಥವಾ ವೈಟ್ ಬೋರ್ಡ್ ಕಾರ್ ಇರೋರು ಫಸ್ಟು ನೋಡ್ತಾರಾ? ಆ ರೀತಿಯಾಗಿ ಮಾನದಂಡಗಳು ಏನೇನಿದೆ, BPL ಕಾರ್ಡ್ ಮಾಡಿಸ್ಲಿಕ್ಕೆ ಮಾನದಂಡಗಳು ಸಾಕಷ್ಟು ಇದ್ದಾವೆ. ಓಕೆನಾ. ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು, 1,20,000 ರೂಪಾಯಿಗಿಂತ ಆದಾಯ ಕಡಿಮೆ ಇರಬೇಕು, ವಾರ್ಷಿಕ ಆದಾಯ, ವೈಟ್ ಬೋರ್ಡ್ ಕಾರ್ ಇರಬಾರ್ದು, ಈ ರೀತಿಯಾಗಿ ಸಿಟಿಯಲ್ಲಾದರೆ 1,000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ದೊಡ್ಡ ಮನೆ ಇರಬಾರ್ದು. ಈ ರೀತಿಯಾಗಿ ಸಾಕಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಆ ನಿಯಮಗಳನ್ನು ಮೀರಿದಂತಹ ವ್ಯಕ್ತಿಗಳನ್ನು ಈಗ ಆಲ್ರೆಡಿ ಸರ್ಕಾರ ಹುಡುಕಿ, ಈಗ ಎಲ್ಲ ಕಡೆಯಿಂದನೂ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ತೊಗೊಳ್ಲಿಕ್ಕೆ ಏನು ಕೊರತೆ ಇಲ್ಲ. ಓಕೆನಾ. RTOದಿಂದ ಇನ್ಫಾರ್ಮೇಷನ್ ತೆಗೆದುಕೊಳ್ಳುತ್ತೆ. ಇನ್ಕಮ್ ಅವ್ರಿಗೆ ಎಷ್ಟಿದೆ ಅಂಥೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಮಾಹಿತಿ ಕಲೆಕ್ಟ್ ಮಾಡುತ್ತೆ. ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಲೀಸ್ಟನ್ನು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಕಳಿಸಿರುತ್ತೆ, APL ಕಾರ್ಡ್ ಮಾಡಿರುತ್ತೆ. ಆವಾಗ ನೀವು ಅಲ್ಲಿ ಚೆಕ್ ಮಾಡ್ಬೋದು. ನೀವೇನಾದರೂ ಹೋದಾಗ ನಿಮ್ಗೆ ಅಕ್ಕಿ ತೊಗೊಳ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ, ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂದರೆ ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು, ನಮ್ಮ ಕಾರ್ಡ್ ಏನಾದರೂ ಈ BPLನಿಂದ APLಗೆ ಕನ್ವರ್ಟ್ ಆಗಿದೆಯಾ ಅಂತ. ಈಗ ಅಂತಲ್ಲ, ಯಾವಾಗಲಾದರೂ ಕೂಡ ನೀವು ಚೆಕ್ ಮಾಡ್ಬೋದು. ಓಕೆನಾ.
ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ರಿಗೂ ಕೂಡ ಧನ್ಯವಾದಗಳು ಮಾಹಿತಿ ನೋಡಿದ್ದಕ್ಕಾಗಿ. ಪ್ರತಿಯೊಬ್ಬರು ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಕಂಪ್ಲೀಟ್ ಡೀಟೇಲ್ ಹೇಳಿದ್ದೀನಿ, ಏನೇನು ಚೆಕ್ ಮಾಡಬೇಕು. ನಿಮ್ಮ ಒಂದು ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ ಅಂದರೆ ನೀವು ನೆಮ್ಮದಿಯಾಗಿರಬೇಕು ಅಂದರೆ ಏನೇನು ಚೆಕ್ ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಉಪಯುಕ್ತ ಅನಿಸಿದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.